ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅತಿಥಿ ಶಿಕ್ಷಕರಿಗೆ ಕಳೆದ ಕೆಲವು ತಿಂಗಳಿನಿಂದ ಸಂಬಳ ಬಾಕಿ ಇದ್ದದನ್ನ ಬಿಡುಗಡೆ ಮಾಡಿದ್ದೇವೆ. ಅವರಿಗೆ ನಾವು ಕೊಡುವುದೇ ಕಡಿಮೆ ಸಂಬಳ, ನಿಲ್ಲಿಸುವ ಪ್ರಶ್ನೆ ಇಲ್ಲ. ತಾಂತ್ರಿಕ ಸಮಸ್ಯೆಯಿಂದ ಸ್ವಲ್ಪ ತೊಂದರೆಯಾಗಿತ್ತು. ಎಲ್ಲ ಅತಿಥಿ ಶಿಕ್ಷಕರಿಗೂ ಬಾಕಿ ಇರುವ ವೇತನ ಬಿಡುಗಡೆ ಮಾಡ್ತೀವಿ. ಯಾವುದೇ ಗ್ಯಾರಂಟಿಯನ್ನ ನಿಲ್ಲಿಸುವುದಿಲ್ಲ. ಬಾಕಿ ಇದ್ದ ಎಲ್ಲ ಗ್ಯಾರಂಟಿಗಳನ್ನ ನೀಡ್ತೀವಿ. ತಾಂತ್ರಿಕ ತೊಂದರೆಯಿಂದ ಸ್ವಲ್ಪ ವಿಳಂಬವಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಮಾತನಾಡಿದ್ರು. ಆಶ್ರಯ ಮನೆಗಳು ಶಿವಮೊಗ್ಗದಲ್ಲಿ ಫೆಬ್ರವರಿ 25ರಂದು ಲಾಟರಿ ಮೂಲಕ ವಿತರಿಸಲಾಗುತ್ತೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಸ್ಥಳೀಯ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಲಿದ್ದಾರೆ. ಅಲ್ಲಿ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಶಾಶ್ವತ ವಿದ್ಯುತ್ ಮತ್ತು ನೀರನ್ನು ಒದಗಿಸಲು ಕೂಡ ಕ್ರಮ ಕೈಗೊಂಡಿದ್ದು ಹೆಚ್ಚುವರಿ ಅನುದಾನ ನೀಡಲು ಸಚಿವರಿಗೆ ಬೇಡಿಕೆ ಇಡಲಾಗುತ್ತೆ ಎಂದಿದ್ದಾರೆ. ನಮ್ಮ ಈ ಪೀರಿಯಡ್ ಮುಗಿದವು. ಅತಿಥಿ ಶಿಕ್ಷಕರಿಗೆ ಸಂಬಳ ಜಾಸ್ತಿ ಮತ್ತು ಊಟ ಅಡುಗೆ ಮಾಡೋರ್ದು ಸಂಬಳ ಜಾಸ್ತಿ ಅದನ್ನು ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಾವು ಬಜೆಟಲ್ಲೂ ಕೂಡ ಕೇಳ್ಕೊಳ್ತೀವಿ. ಇಲ್ಲ ಅದನ್ನು ಅಗತ್ಯ ಇರ್ತಕ್ಕಂಥ ಸ್ವಲ್ಪ ಟೆಕ್ನಿಕಲ್ ಇದರೊಳಗೆ ಯಾವುದೂ ಹೋಲ್ಡ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕೊಡೋದೇ ನಾವು ಕಮ್ಮಿ ಕೊಡ್ತೀವಿ, ಅದನ್ನು ಹಿಡಿದು ಬಿಟ್ಟರೆ ಹೇಗೆ, ಅದನ್ನು ಕ್ಲಿಯರ್ ಆಗಿದೆ. ಟೆಕ್ನಿಕಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲ ಮೊನ್ನೆ ಸಾಯಂಕಾಲ ಕ್ಯಾಬಿನೆಟ್ ಆದಮೇಲೆ ಇನ್ಯಾವುದಿದೆ ಎಲ್ಲ ಪೆಂಡಿಂಗ್ ಕೊಡಬೇಕಂತ. ಅದು ಬಿಟ್ಟರೆ ಯಾವುದು ಹಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಏನೇನು ಬಾಕಿ ಇದೆ ಎಲ್ಲದೂ ಕೂಡ ಕೊಡ್ತೀವಿ. ಅದು ಎಲ್ಲ ಗ್ಯಾರಂಟಿಗಳಲ್ಲಿ ಬಾಕಿ ಇದ್ರೂ ಕೊಡ್ತೀವಿ, ಇದನ್ನು ಕೊಡ್ತೀವಿ. ಶಿಕ್ಷಕರ ಸಂಬಳ ಬಿಡುಗಡೆ ಆಗುತ್ತೆ. ಯಾವ್ದಾದ್ರು ಬಾಕಿ ಇದೆ, ಕೆಲವು ಕಡೆ ಕೊಟ್ಟಿದ್ದಾರೆ, ಕೆಲವು ಕಡೆಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ. ಕೆಲವು ಬೇಡಿಕೆಗಳನ್ನು ಕೇಳ್ಕೊಂಡಿದ್ದೀನಿ. ನೋಡೋಣ, ಮಾನ್ಯ ಮುಖ್ಯಮಂತ್ರಿ ಇನ್ನೂ ಒಂದು ರೌಂಡು ಮೀಟಿಂಗ್ ಕರೆದು ಫೈನಲ್ ಮಾಡ್ತಾರೆ. ಅದು ಅವರು ಇದಕ್ಕೆ ಬಿಟ್ಟಿರೋದ್ರಿಂದ 7ನೇ ತಾರೀಕು ಕೂಡ ಏನು ಡಿಸಿಷನ್ ತೊಗೊಳ್ತಾರೆ. ಕೆಲವು ರಿಕ್ವೆಸ್ಟ್ನ ನಾವು ಕೇಳಿದ್ದೀವಿ. ನಾನು ಹೇಳ್ತೀನಿ ಮುಂದೆ ಹೇಳ್ತೀನಿ. ಓಕೆ, ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.